हरि ओम 26ನೇ ಶ್ಲೋಕ यावत् संजायते किंचित् सत्त्वं स्थावरजङ्गमं क्षेत्र क्षेत्रज्ञ संयोगात् तद्विद्धि भरतर्षभ ಹಿಂದೆ ಹೇಳಿದ ವಿಚಾರವನ್ನ ಮತ್ತೆ ನಮ್ಮ ಮನಸ್ಸಲ್ಲಿ ಗಟ್ಟಿಯಾಗಿ ಕೂರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಮತ್ತೆ ನಿರೂಪಣೆ ಮಾಡ್ತಿದ್ದಾನೆ. ಯಾವತ್ ಸಂಜಾಯತೆ ಕಿಂಚಿತ್ ಯಾವತ್ ಕಿಂಚಿತ್ ಏನೇನು ಹುಟ್ಟುತ್ತೋ ಸ್ಥಾವರ ಜಂಗಮಾತ್ಮಕಂ ಅಂದ್ರೆ ಸ್ಥಾವರ ಒಂದೇ ಕಡೆ ಇರುವಂತದ್ದು, ಜಂಗಮ ಅಂದ್ರೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗುವಂತದ್ದು. ಹೀಗೆ ಜಗತ್ತಿನಲ್ಲಿ ಏನೇನು ಹುಟ್ಟುತ್ತೋ ಅದೆಲ್ಲವೂ ಕೂಡ ಕಿಂಚಿತ್ ಯಾವುದೇ ಇರಲಿ, ಯಾವುದೇ ಪ್ರಾಣಿ 84 ಲಕ್ಷಗಳ ಜೀವಿಗಳಲ್ಲಿ ಯಾವುದೇ ಬೇಕಾದ್ರೂ ಆಗಿರ್ಲಿ, ಏನೇನು ಹುಟ್ಟುತ್ತೋ ಸರ್ವಂ ಅದೆಲ್ಲವೂ ಕೂಡ ಕ್ಷೇತ್ರ ಅಂದ್ರೆ ಅದೆಲ್ಲವೂ ಕೂಡ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ವಿಧಿ. ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಇವುಗಳ ಸಂಯೋಗದಿಂದ, ಕ್ಷೇತ್ರ ಅಂದ್ರೆ ಶ್ರೀತತ್ವ ಲಕ್ಷ್ಮೀದೇವಿ, ಕ್ಷೇತ್ರಜ್ಞ ಅಂದ್ರೆ ಭಗವಂತ, ಅವರಿಬ್ಬರ ಸಂಯೋಗದಿಂದಾಗಿ, ಅವರಿಬ್ಬರ ಸಹಯೋಗ, ಅವರಿಬ್ಬರ ಸಂಪರ್ಕದಿಂದಾಗಿ ಇಡೀ ಜಗತ್ತು ನಿರ್ಮಾಣ, ಜಗತ್ತಿನಲ್ಲಿ ಜೀವಿ ಸಮುದಾಯಗಳ ನಿರ್ಮಾಣ ಆಗೋದು ಹೇಗೆ? ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗ. ಕ್ಷೇತ್ರ ಅಂದ್ರೆ ಶ್ರೀತತ್ವ ಲಕ್ಷ್ಮೀದೇವಿ, ಕ್ಷೇತ್ರಜ್ಞ ಅಂದ್ರೆ ಭಗವಂತ, ಇವರಿಬ್ಬರಿಂದಾಗಿ ಜಗತ್ತಿನ ನಿರ್ಮಾಣ ಹೊರತು ಮತ್ತೆ ಯಾರಿಂದಲೂ ಕೂಡ ಅಲ್ಲ ಅಂತ ಭರತರ್ಷಭ ಎಲೆ ಜ್ಞಾನಿಶ್ರೇಷ್ಠನೇ, ಭರತ ವಂಶದಲ್ಲೇ ಅತ್ಯಂತ ಶ್ರೇಷ್ಠನಾದಂತ ಅರ್ಜುನನೇ, ಇದು ಅತ್ಯಂತ ಅಗತ್ಯವಾಗಿ ತಿಳಿಯಲೇಬೇಕಾಗಿರತಕ್ಕಂಥ ವಿಚಾರ. ಜಗತ್ತಿನಲ್ಲಿ ಇರುವಂತದ್ದೆಲ್ಲವೂ ಭಗವಂತನ ಅಧೀನದಲ್ಲಿದೆ. ಭಗವಂತನಲ್ಲಿ ಹುಟ್ಟೋದೆಲ್ಲ, ಜಗತ್ತಿನಲ್ಲಿ ಏನೇನು ಹುಟ್ಟತ್ತೋ ಅದೆಲ್ಲವೂ ಕೂಡ ಲಕ್ಷ್ಮೀನಾರಾಯಣ ದೇವರ ಒಂದು ಅನುಗ್ರಹದಿಂದಲೇ ಹುಟ್ಟೋದು, ಅವರ ಒಂದು ಸನ್ನಿಧಾನದಿಂದಲೇ ಅದಕ್ಕೊಂದು ಮಹತ್ವ ಎಂಬುದು ಬರುವಂಥದ್ದು. ಅವರಿಬ್ಬರನ್ನ ಬಿಟ್ಟು ಮತ್ತೆ ಯಾವುದೂ ಕೂಡ ಇಲ್ಲ, ಎಲ್ಲವೂ ಕೂಡ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗ. ಹಾಗಾಗಿ ನಮ್ಮೆಲ್ಲರಿಗೂ ತಂದೆ ತಾಯಿಯಂದರು ಅಂದ್ರೆ ಆ ಲಕ್ಷ್ಮೀನಾರಾಯಣ ದೇವರೇ. ಆ ಕ್ಷೇತ್ರ ಅಂದ್ರೆ ಲಕ್ಷ್ಮೀದೇವಿ, ಕ್ಷೇತ್ರಜ್ಞ ಅಂದ್ರೆ ಭಗವಂತ, ಅವರಿಬ್ಬರ ಸಂಯೋಗದಿಂದಾಗಿ, ಅವರಿಬ್ಬರ ಪರಸ್ಪರ ಮೇಲನ ಒಟ್ಟುಗೂಡಿಕೆಯಿಂದಾಗಿ ಇಡೀ ಜಗತ್ತಿನ ನಿರ್ಮಾಣವಾಗತ್ತೆ ಅನ್ನೋದು ಇದರ ಅಭಿಪ್ರಾಯ. ಭರತರ್ಷಭ ಎಲೆ ಭರತ ಶ್ರೇಷ್ಠನೇ, ಭರತ ಕುಲೋತ್ಪನ್ನನೇ, ಯಾವತ್ ಕಿಂಚಿತ್ ಯಾವುದೆಲ್ಲ ಪ್ರಾಣಿ ಸಮುದಾಯವಿದೆಯೋ ತಾವತ್ ಅದೆಲ್ಲವೂ ಕೂಡ ಸತ್ವಂ ಸ್ಥಾವರ ಜಂಗಮಂ. ಸ್ಥಾವರ ಜಂಗಮ ಸತ್ವಂ. ಸ್ಥಾವರ ಅಂದ್ರೆ ಒಂದೇ ಕಡೆ ನಿಲ್ಲುವಂತಹ ವಸ್ತುಗಳು ಅಥವಾ ವ್ಯಕ್ತಿಗಳು. ಜಂಗಮ ಅಂದ್ರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುವಂತಹ ಸತ್ವಂ, ಪ್ರಾಣಿ ಪಕ್ಷಿ ಮರಗಳ ಬೆಳ್ಳಿಗಳೆಲ್ಲವೂ ಕೂಡ. ತತ್ ಸರ್ವಂ, ತತ್ ಅಂದ್ರೆ ಅದೆಲ್ಲವೂ ಕೂಡ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್. ಕ್ಷೇತ್ರ ಎಂದರೆ ಲಕ್ಷ್ಮೀದೇವಿ, ಕ್ಷೇತ್ರಜ್ಞ ಎಂದರೆ ಭಗವಂತ, ಇವರಿಬ್ಬರ ಸಂಯೋಗ ಅಂದ್ರೆ ಇವರಿಬ್ಬರ ಮೇಲನದಿಂದಾಗಿ, ಇವರಿಬ್ಬರ ಒಟ್ಟುಗೂಡಿಕೆಯಿಂದಾಗಿ ಸಂಜಾಯತೆ ಹುಟ್ಟುತ್ತದೆ ಎಂಬುದಾಗಿ ತಿಳುಕೋ. ಹಾಗಾಗಿ ಜಗತ್ತಿನಲ್ಲಿ ಇರುವಂತದ್ದೆಲ್ಲವೂ ಲಕ್ಷ್ಮೀನಾರಾಯಣ ದೇವರ ಅಧೀನ. ಜಗತ್ತಿನಲ್ಲಿ ಇರತಕ್ಕಂಥವರೆಲ್ಲರೂ ಕೂಡ ಲಕ್ಷ್ಮೀನಾರಾಯಣ ದೇವರ ಮಕ್ಕಳು. ಯಾವತ್ ಸಂಜಾಯತೆ ಕಿಂಚಿತ್ ಸತ್ವಂ ಸ್ಥಾವರ ಜಂಗಮಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗ ತದ್ವಿಧಿ ಭರತರ್ಷಭ. ಶ್ರೀಕೃಷ್ಣಾರ್ಪಣ.